ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮೂಲಕ ಎಲ್ಲ ಕರ್ನಾಟಕದ ಫಾರ್ಮಸಿಸ್ಟ್ಗಳಿಗೆ ತಿಳಿಸುವುದೇನೆಂದರೆ, ಕೆಲವು ಜನ ಫಾರ್ಮಸಿಸ್ಟ್ಗಳು ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರ್ತೀರ. ಸೊ ಅಂಥವ್ರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಈ ಸ್ಕ್ರೀನ್ ಮೇಲೆ CISF ASI ಪ್ಯಾರಾಮೆಡಿಕಲ್ ಸ್ಟಾಫ್ ರಿಕ್ರೂಟ್ಮೆಂಟ್ ಅಂತ ಇದೆ. ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಇಲ್ಲಿ ಖಾಲಿ ಹುದ್ದೆಗಳು ಟೋಟಲ್ 24 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ಫಾರ್ಮಸಿಸ್ಟ್ ಅಂತಾನೆ 24 ಹುದ್ದೆಗಳನ್ನು ರಿಕ್ರೂಟ್ ಮಾಡ್ತಾ ಇದ್ದಾರೆ. ಸೊ ಸ್ಯಾಲ್ರಿನೂ ಕೂಡ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಸ್ಯಾಲ್ರಿ 29,200 ಅಂತ ಇದೆ ಮಂತ್ಲಿ. ಇದು ನಿಮಗೆ PF ಅದು ಇದು ಬೇಸಿಕ್ ಫಂಡ್ಸ್ ಅಂತ ಹಾಗೆ ಹೀಗೆ ಹೋಗಿ ಒಂದು 35,000 ಪ್ಲಸ್ ಸ್ಯಾಲ್ರಿ ಸಿಗುತ್ತೆ ಮಂತ್ಲಿ. ಹಾಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಈ ಜಾಬ್ಗೆ ಜಾಯ್ನ್ ಆಗಬೇಕಾದ್ರೆ ಏನು ಮಾಡ್ಬೇಕಂತ. ಸೊ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ ನೋಡಿ. ಸೆಲೆಕ್ಷನ್ ಪ್ರೊಸೆಸ್ಸು ಮೊದಲಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮನ್ನು ನಿಮಗೆ ಆನ್ಲೈನ್ ಬೇಸ್ಡ್ ಅಂದರೆ ಕಂಪ್ಯೂಟ್ರಲ್ಲಿ OMR ಟೈಪ್ ಕ್ವಶನ್ಸ್ ಇರ್ತವೆ. ಅದು ಅವರ ಎಕ್ಸಾಮ್ ಸೆಂಟರ್ ಅಂತ ಒಂದು ಕೊಟ್ಟಿರ್ತಾರೆ. ಆ ಎಕ್ಸಾಮ್ ಸೆಂಟ್ರಲ್ಲಿ ಕಂಪ್ಯೂಟರ್ಗಳಿರ್ತವೆ. ಕಂಪ್ಯೂಟ್ರಲ್ಲಿ ಆನ್ಲೈನ್ ಮುಖಾಂತರ ನಾವು ಎಕ್ಸಾಮನ್ನು ಕೊಡಬೇಕಾಗುತ್ತೆ. ಆಮೇಲೆ ಎಕ್ಸಾಮ್ ಬರೆದ ಮೇಲೆ ಒಂದು ಶಾರ್ಟ್ ಲಿಸ್ಟನ್ನು ಬಿಡ್ತಾರೆ. ಶಾರ್ಟ್ ಲಿಸ್ಟ್ ಆದಮೇಲೆ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ. ಇದಕ್ಕೆ ಸ್ವಲ್ಪ ಫಿಸಿಕಲ್ ಫಿಟ್ ಆಗಿರಬೇಕು. ಆರ್ಮಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಫಿಸಿಕಲಿ ಫಿಟ್ ಆಗಿರಲೇಬೇಕು. ಸೊ ಹಾಗೆ ಫಿಸಿಕಲ್ ಟೆಸ್ಟ್ ಆದಮೇಲೆ ಪಾಸ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಆಮೇಲೆ ನಿಮ್ಮ ಎಲ್ಲ ಟೆಸ್ಟ್ ಮುಗಿದ ಮೇಲೆ 1:1 ಅಂತ ಒಂದು ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟಲ್ಲಿ ನಿಮ್ಮ ನೇಮ್ ಇದ್ದರೆ ನೀವು ಸೆಲೆಕ್ಟ್ ಆದ ಹಾಗೆ. ಬನ್ನಿ, ಇದು ಜಾಬ್ಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾವ ಕಾಸ್ಟಿಗೆ ಎಷ್ಟೆಷ್ಟು ಪೋಸ್ಟ್ ಅಂತ ಮೀಸಲಿಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡಿ, ಇಲ್ಲಿ ನಮಗೆ ಬೇಕಾಗಿರೋದು ಫಾರ್ಮಸಿಸ್ಟ್ ಹುದ್ದೆಗಳು ಅಷ್ಟೇ. ಅಂದರೆ ನಾನು ಫಾರ್ಮಸಿಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಲ್ವ, ಅದಕ್ಕೆ ಫಾರ್ಮಸಿಸ್ಟ್ ಅಷ್ಟೇ ನೋಡಿ. UR ಅಂದರೆ ಜನರಲ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಅವರಿಗೆ ಯಾವುದೇ ಮೀಸಲಾತಿ ಇರೋದಿಲ್ಲ. ಜನರಲ್ ಕ್ಯಾಟಗರಿಯವರಿಗೆ 10 ಪೋಸ್ಟ್ಗಳು ಮೀಸಲಿಟ್ಟಿದ್ದಾರೆ. ಹಾಗೆ EWS ಅಂತ ಬರುತ್ತೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಬರುತ್ತೆ. ಅವರಿಗೆ 1 ಪೋಸ್ಟ್ ಖಾಲಿ ಇದೆ. OBC ಇದೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅವರಿಗೆ 4 ಪೋಸ್ಟ್ಗಳು ಖಾಲಿ ಇವೆ. ಹಾಗೆ SC ಮತ್ತು ST ನೋಡಿ, SCಗೆ 2 ಪೋಸ್ಟ್ಗಳು ಖಾಲಿ ಇವೆ. ಹಾಗೆ STಗೆ 1 ಪೋಸ್ಟ್ ಖಾಲಿ ಇವೆ. ಟೋಟಲಿ ಫಾರ್ಮಸಿಸ್ಟ್ ಅಂತಾನೆ 18 ಹುದ್ದೆಗಳು ಖಾಲಿ ಇವೆ. ಹಾಗೆ ಎಕ್ಸ್ರೇ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಅಂತ 5 ಹುದ್ದೆಗಳು ಇವೆ. ಇನ್ನೇನು ಬೇಡ, ನಾವು ಬರೀ ಫಾರ್ಮಸಿಸ್ಟ್ ಅಷ್ಟೇ ನೋಡಬೇಕು. 18 ಪೋಸ್ಟ್ಗಳು ಖಾಲಿ ಇವೆ. ಸೊ ಯಾರ್ಯಾರಿಗೆ ಗೌರ್ಮೆಂಟ್ ಜಾಬ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 8 ಜೂನ್ 2026. ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿಯೋದ್ರೊಳಗೆ ಅಂದರೆ 7 ಜುಲೈ 2026 ಅಪ್ಲಿಕೇಶನ್ನ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ಹಾಗೆ ಪೇಮೆಂಟ್ ಅಂತ ಇದೆ. ಪೇಮೆಂಟ್ ಏನಿಲ್ಲ, ನೀವು 7 ಅಂದರೆ ಜುಲೈ 7 ಒಳಗಡೆ ಅಪ್ಲಿಕೇಶನ್ ಹಾಕಿದರೆ, ಯಾವ ದಿನ ಅಪ್ಲಿಕೇಶನ್ ಹಾಕಿರ್ತೀರ ಅವತ್ತೇ ಪೇಮೆಂಟ್ ಮಾಡಿಬಿಡಿ. ಸುಮ್ಮನೆ ಇದು ಪೇಮೆಂಟ್ ಒಮ್ಮೆ ಅಪ್ಲಿಕೇಶನ್ ಒಮ್ಮೆ ಬೇಡ. ಹಾಗೆ ನಿಮ್ಮದು ಎಕ್ಸಾಮು ಮತ್ತು ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಎಕ್ಸಾಮ್ ಎಲ್ಲಿಗೆ ಬರುತ್ತೆ ಅಂತ ಒಂದು ಅಡ್ಮಿಟ್ ಕಾರ್ಡ್ ಅಂತ ಬಿಡ್ತಾರೆ. ಆ ಅಡ್ಮಿಟ್ ಕಾರ್ಡ್ ನಿಮ್ಮ ಮೊಬೈಲ್ಗೆ Gmailಗೆ ಮೆಸೇಜ್ ಬರುತ್ತೆ. ಸೊ ಆವಾಗ ನೀವು ಎಕ್ಸಾಮ್ಗೆ ಅಟೆಂಡ್ ಆಗಿ ನಿಮ್ಮ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇಷ್ಟು ಹೇಳಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಧನ್ಯವಾದಗಳು. ಹಾಗೆ ಹೆಚ್ಚಿನ ಇನ್ಫಾರ್ಮೇಷನ್ ಮತ್ತು ಹೆಚ್ಚಿನ ಜಾಬ್ ಇನ್ಫಾರ್ಮೇಷನ್ಗಾಗಿ, ನಾಲೆಜ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.